ದಶರಥ್ ಮಾಂಜಿ ಅಂತ ಒಬ್ಬರಿದ್ರು. ದಶರಥ್ ಮಾಂಜಿ, ಓಕೆ, ಉತ್ತರ ಭಾರತದಲ್ಲಿ ಒಂದು ಬೆಟ್ಟ. ತನ್ನ ಹೆಂಡತಿ ಹುಷಾರಿಲ್ಲದೆ ಇದ್ದಾಗ ಬೆಟ್ಟ ಇದ್ದ ಕಾರಣಕ್ಕಾಗಿ ಆಸ್ಪತ್ರೆಗೆ ಕರ್ಕೊಂಡೋಗ್ಲಿಕ್ಕೆ ಆಗಲಿಲ್ಲ, ಹೆಂಡತಿ ತೀರ್ಕೊಂಡ್ಲು ಅನ್ನುವ ಬೇಸರದಿಂದ ನಿರಂತರವಾಗಿ ಒಂದು 10-12 ವರ್ಷಗಳ ಕಾಲ ಆ ಬೆಟ್ಟವನ್ನು ಕಡಿದು 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 ರೋಡ್ ಮಾಡ್ತಾರೆ ದಶರಥ್ ಮಾಂಜಿ. ಆ ದಶರಥ್ ಮಾಂಜಿಯ ಸಿನಿಮಾ ಕೂಡ ಬರುತ್ತೆ. ಏನಪ್ಪ ಅಂತ ಅದ್ಭುತ ಮಾಡಿದ್ರು ಅಂತೇಳಿ. ಈಗ ನಾನು ನಮ್ಮ ಉಡುಪಿಯ ಮಾಲಿಂಗ ನಾಯಕ್ ಅವರ ಕತೆ ಹೇಳ್ತೀನಿ. ಏಕಾಂಗಿಯಾಗಿ ಗುಡ್ಡಗಾಡಿನಲ್ಲಿ ನೀರಿಲ್ಲ ಅನ್ನೋ ಕಾರಣಕ್ಕಾಗಿ ಗುಡ್ಡವನ್ನು ಕೊರೆದು 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 7 ಸುರಂಗ ಕೊರೆದು ನೀರು ತರ್ತಾರೆ ಮಹಾಲಿಂಗ ನಾಯಕ್. ಓಕೆ, ಅವರಿಗೊಂದು 2 ಎಕರೆ ಬಂಜರು ಭೂಮಿ ಇರುತ್ತೆ, ಅದಕ್ಕೆ ನೀರಿರೋದಿಲ್ಲ. ಗುಡ್ಡಗಾಡನ್ನೇ ಕೊರೆದು 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 ನೀರು ತರ್ತಾರೆ. ಅವರಿಗೆ ಪದ್ಮ ಪ್ರಶಸ್ತಿ ಕೂಡ ಬರುತ್ತೆ. ತುಂಬ ಸಂತೋಷ. ನಮ್ಮ ತಲೆಯಲ್ಲಿ ಹೆಂಗಿದೆ, ಪದ್ಮ ಪ್ರಶಸ್ತಿ ಬಂದ ತಕ್ಷಣ ಅಲ್ಲಿಂದ ಕೋಟಿ ಇಲ್ಲಿಂದ ಕೋಟಿ, ನಥಿಂಗ್ ಡೂಯಿಂಗ್. ಇವತ್ತು ಅವರ ಪತ್ನಿ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದಾರೆ. ಆ ಖರ್ಚಿಗೆ ಅವರ ಬಳಿ ದುಡ್ಡಿಲ್ಲ. ಅವತ್ತೆಲ್ಲ ಕ್ಲಾಪ್ ಹೊಡೆದವರು, ಜೈ ಜೈ ಅಂದವರು ದಯವಿಟ್ಟು ಮುಂದೆ ಬರಬೇಕು, ವೇದಿಕೆಗೆ ಬರಬೇಕು, ಇವ್ರಿಗೊಂದು ಸಹಾಯ ಮಾಡಬೇಕು. ಆಮೇಲೆ ಸರ್ಕಾರಗಳು ಕೂಡ ನಮಗೆ ಹೇಳಬೇಕು. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಸರ್ ಇನ್ಶೂರೆನ್ಸ್ ಬೇಕು, 50 ಲಕ್ಷ ಇನ್ಶೂರೆನ್ಸ್ ಬೇಕು, ಯಾವುದೇ ಪಾರ್ಟಿ ಆಗಿರಲಿ. ಆಮೇಲೆ ಯಾವುದು ಆಯುಷ್ಮಾನ್ ಕಾರ್ಡ್ ಇದೆ, ಮತ್ತೊಂದಿದೆ, ಇದು ಇರಬೇಕು ನಿಜ. ಆದರೆ ದಯವಿಟ್ಟು ಅದು ಜನರಿಗೆ ಸಿಗತ್ತಾ ಇಲ್ವೋ ಅನ್ನೋದನ್ನು ಸುಲಭ ಮಾಡಿಕೊಡಿ. ನಾನು ಯಾರನ್ನ ಟೀಕೆ ಟಿಪ್ಪಣಿ ಮಾಡೋದಕ್ಕಿರುವಂಥದ್ದಲ್ಲ. ಹಾಗೇನೆ ನಮ್ಮ ವೀಕ್ಷಕರು ಒಂದು ಅರ್ಥ ಮಾಡ್ಕೋಬೇಕು, ಯಾವುದೇ ಸರ್ಕಾರ ಆಗಿರಲಿ ಜನಪರವಾಗಿ ಕೆಲಸ ಮಾಡುವಾಗ ಜೈ ಅನ್ನೋಣ. ಅಲ್ಲಿ ಏನಾದರೂ ಕಾಂಪ್ಲಿಕೇಶನ್ ಇದ್ದರೆ ಅದನ್ನು ಕ್ಲಿಯರ್ ಮಾಡುವಂಥ ಜವಾಬ್ದಾರಿ ಆ ಪಕ್ಷದ ಕಾರ್ಯಕರ್ತರಿಗಿರುತ್ತೆ. ಏನಿದು ಸುದ್ದಿ, ಬನ್ನಿ ನಾವೆಲ್ಲ ಹೆಲ್ಪ್ ಮಾಡಬೇಕಾಗಿದೆ. ಅಮ್ಮೈ ಮಹಾಲಿಂಗ ನಾಯ್ಕ್ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಅಡ್ಯನಡ್ಕದ ಕೇಪು ಗ್ರಾಮದವರು. ಏಕಾಂಗಿಯಾಗಿ ಗುಡ್ಡಗಾಡಿನಲ್ಲಿ ಬರೋಬ್ಬರಿ 7 ಸುರಂಗ ಕೊರೆದು ನೀರು ಹರಿಸಿದ ಆಧುನಿಕ ಭಗೀರಥ. ಈ ಒನ್ ಮ್ಯಾನ್ ಆರ್ಮಿ ತನ್ನ 2 ಎಕರೆ ಗುಡ್ಡಗಾಡು ಭೂಮಿಯಲ್ಲಿ ನೀರು ಹರಿಸಿದ ಸಾಹಸಗಾಥೆಯನ್ನ ಒಮ್ಮೆ ನೆನಪಿಸುತ್ತೇವೆ. 1978ರಲ್ಲಿ 2 ಎಕರೆ ಬಂಜರು ಭೂಮಿ ಪಡೆದಿದ್ದ ಮಹಾಲಿಂಗ್ ನಾಯ್ಕರಿಗೆ ಮನೆ ಕಟ್ಟಲು ಅಸಾಧ್ಯವಾದ ಮಾತು. ನೀರಿಲ್ಲದ ಇಳಿಜಾರು ಬೋಳು ಗುಡ್ಡದಲ್ಲಿ ಕೃಷಿ ತೋಟ ಮಾಡುವುದು ಮಹಾಲಿಂಗ ನಾಯ್ಕರಿಗೆ ಸವಾಲಾಗಿತ್ತು. ಅಲ್ಲೇ ಭವಿಷ್ಯ ರೂಪಿಸುವ ಉದ್ದೇಶದಿಂದ ಸ್ವಲ್ಪ ಜಾಗ ಸಮತಟ್ಟು ಮಾಡಿ ಸಣ್ಣದೊಂದು ಗುಡಿಸಲು ಕಟ್ಟಿದ್ರು. ಕುಡಿಯುವ ನೀರಿಗಾಗಿ ಪಕ್ಕದ ಮನೆಯವರನ್ನ ಆಶ್ರಯಿಸಿದ್ದ ಮಹಾಲಿಂಗ ನಾಯ್ಕರಿಗೆ ಬಾವಿ ತೋಡಿಸಲು ಕೈಯಲ್ಲಿ ದುಡ್ಡಿರಲಿಲ್ಲ. ಬಾವಿ ತೋಡಿದ್ರೆ ನೀರು ದೊರೆಯುವ ಸಾಧ್ಯತೆಯೂ ಇರಲಿಲ್ಲ. ಏಕಾಂಗಿಯಾಗಿ ಬಾವಿ ತೋಡುವುದು ಅಸಾಧ್ಯವಾದ ಮಾತಾಗಿತ್ತು. ಆಗ ಅವರಿಗೆ ಹೊಳೆದದ್ದೇ ಸುರಂಗ ಕೊರೆತ. ಅರ್ಧ ದಿನ ಕೂಲಿ ಕೆಲಸ, ಉಳಿದರ್ಧ ದಿನ ಮತ್ತು ರಾತ್ರಿ ಹೊತ್ತು ಸುರಂಗ ಕೊರೆಯುವ ಮೂಲಕ ಜೀವಜಲ ಹುಡುಕುವ ಭಗೀರಥ ಪ್ರಯತ್ನ ಶುರುವಾಗಿತ್ತು. ಮಹಾಲಿಂಗ ನಾಯ್ಕರು ಮೊದಲು 30 ಮೀಟರ್ ಉದ್ದದ ಸುರಂಗ ಕೊರೆದರೂ ನೀರು ಸಿಗಲಿಲ್ಲ. ಇದರಿಂದ ನಿರಾಸೆಯಾಗದ ಅವರು ಮತ್ತೆ ಪ್ರಯತ್ನ ಮುಂದುವರಿಸಿ ಸೀಮೆ ಎಣ್ಣೆ, ತೆಂಗಿನೆಣ್ಣೆ ದೀಪದ ಬೆಳಕಿನಲ್ಲಿ ಪ್ರತಿ ವರ್ಷ ತಲಾ ಒಂದರಂತೆ 25ರಿಂದ 30 ಮೀಟರ್ ಉದ್ದದ ಸತತ 5 ಸುರಂಗಗಳನ್ನು ಕೊರೆದ್ರು. ಆದರೆ ಅವರ ಪ್ರಯತ್ನಕ್ಕೆ ಫಲ ದೊರೆಯಲಿಲ್ಲ. ಅವರ ಪ್ರಯತ್ನವನ್ನು ನೋಡಿ ಹಲವರು ಗೇಲಿ ಮಾಡಿದ್ರು. ಯಾರು ಏನೇ ಹೇಳಿದ್ರು ತನ್ನ ಭಗೀರಥ ಪ್ರಯತ್ನವನ್ನು ನಿಲ್ಲಿಸದೆ ಮುಂದುವರಿಸಿದ ಮಹಾಲಿಂಗ ನಾಯ್ಕರಿಗೆ 6ನೇ ಪ್ರಯತ್ನ ಫಲ ನೀಡಿತು. ಆ ಪ್ರಯತ್ನದಲ್ಲಿ ನೀರು ಕಾಣಿಸಿತು. 25 ಮೀಟರ್ ಉದ್ದದ ಸುರಂಗದಲ್ಲಿ ಸಿಕ್ಕಿದ ನೀರಿನಲ್ಲಿ ಕೃಷಿ ಸಾಧ್ಯವಿಲ್ಲ ಎನ್ನುವುದು ಅವರಿಗೆ ಅರಿವಾಯಿತು. 6ನೇ ಸುರಂಗದ ಪಕ್ಕದಲ್ಲಿ ಇನ್ನೊಂದು ಸುರಂಗ ಕೊರೆದ್ರು. 25 ಮೀಟರ್ ತಲುಪುವಾಗ ನೀರು ಕಾಣಿಸಿಕೊಂಡಿತು. ಮತ್ತೆ ಮುಂದುವರಿಸಿ 75 ಮೀಟರ್ ಉದ್ದದ ಸುರಂಗವಾಗುವ ಹೊತ್ತಿಗೆ ಯಥೇಚ್ಛವಾಗಿ ನೀರು ಸಿಕ್ಕಿತು. ಆಗ ಅವರ ತೋಟದ ಕನಸು ಮತ್ತೆ ಗರಿಗೆದರಿತು. ಸುರಂಗದ ನೀರನ್ನು ಸಂಗ್ರಹಿಸಲು ಮಣ್ಣಿನ ಟ್ಯಾಂಕ್ ನಿರ್ಮಿಸಿದ್ರು. ನೀರಿನ ಸಂಪನ್ನತೆಯಿಂದಾಗಿ ತೋಟ ಮಾಡುವ ಕನಸು ನನಸಾಯಿತು. ಗುಡ್ಡವನ್ನು ಸಮತಟ್ಟು ಮಾಡಿ ಭತ್ತ, ಅಡಕೆ, ತೆಂಗು, ಬಾಳೆ ಕೃಷಿಯನ್ನು ಕೈಗೊಂಡರು.
ಮಡದಿ ಲಲಿತಾ ಮಹಾಲಿಂಗ ನಾಯ್ಕರ ಪ್ರಯತ್ನಕ್ಕೆ ಕೈ ಜೋಡಿಸಿದ್ರು. ಇವರ ಸಾಹಸಗಾಥೆ ಇಡೀ ದೇಶದಾದ್ಯಂತ ಚರ್ಚೆಯಾಯಿತು. ಇದರ ಫಲವಾಗಿ ಕೇಂದ್ರ ಸರ್ಕಾರ ಇವರನ್ನು ಗುರುತಿಸಿ 2022ರಲ್ಲಿ ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲೊಂದಾದ ಪದ್ಮಶ್ರೀ ಅವಾರ್ಡ್ ನೀಡಿ ಗೌರವಿಸಿತ್ತು. ಇದ್ಯಾಕಪ್ಪ ಇವರ ಮ್ಯಾಟ್ರು ಹೇಳ್ತಾರೆ ಅನ್ಕೊಂಡ್ರ? ಹೌದು, ಹೇಳೋಕೆ ಕಾರಣ ಇದೆ. ಇದೇ ಪದ್ಮಶ್ರೀ ಪುರಸ್ಕೃತ ಮಹಾಲಿಂಗ ನಾಯ್ಕರು ಇದೀಗ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪದ್ಮಶ್ರೀ ಮಹಾಲಿಂಗ ನಾಯ್ಕಗೆ ಆರ್ಥಿಕ ಸಂಕಷ್ಟ. ಪತ್ನಿಯನ್ನ ಉಳಿಸಿಕೊಳ್ಳಲು ಮಹಾಲಿಂಗ ನಾಯ್ಕ ಪರದಾಟ. ಕನ್ನಡಿಗರೇ ಬನ್ನಿ, ಮಹಾಲಿಂಗರ ಜತೆ ಕೈ ಜೋಡಿಸೋಣ. ಗಾಗಿ 7 ಲಕ್ಷ ರೂಪಾಯಿ ವೆಚ್ಚ ಆಗೋದಾಗಿ ವೈದ್ಯರು ಹೇಳಿದ್ದಾರಂತೆ. ಸದ್ಯ ಗಂಡ ಮಹಾಲಿಂಗ ನಾಯ್ಕ ಹಾಗೂ ಮಕ್ಕಳು ಸೇರಿ 2 ಲಕ್ಷ ರೂಪಾಯಿ ಹರೇಕಳ ಹಾಜಬ್ಬ ಕಿತ್ತಳೆ ಮಾರಿ ಮಾರಿ ಒಂದು ಶಾಲೆ ನಿರ್ಮಾಣ ಮಾಡಿದ್ರು. ಅವ್ರಿಗೂ ಪದ್ಮಶ್ರೀ ಬಂತು, ಖುಷಿ ಪಡ್ತಾ ಇದ್ದೀವಿ. ಮಹಾಲಿಂಗ ನಾಯಕರು ಇಂಥ ಒಂದು ದೊಡ್ಡ ಸಾಧನೆಯನ್ನು ಮಾಡಿ ಪದ್ಮಶ್ರೀ ಪಡೆದ್ರು, ಖುಷಿ ಪಡ್ತೀವಿ. ಆದರೆ ಅವರ ಪತ್ನಿಗೆ ಬೇಕಿರುವಂಥ ಪಾಪ ಒಂದು 7 ಲಕ್ಷದಲ್ಲಿ 2 ಲಕ್ಷ ಇದೆ, ಇನ್ನೊಂದು 5 ಲಕ್ಷ ಇಲ್ಲ ಅಂತ ಹೇಳುವಾಗ ಖುಷಿ ಪಡಬೇಕಾ, ನಾನು ದುಃಖಿಸಬೇಕಾ, ಬೇಸರ ಪಡಬೇಕಾ, ಒಂದು ಅರ್ಥ ಆಗ್ತಾ ಇಲ್ಲ. ನಾನು ಅದೇ ಮೊನ್ನೆಯಿಂದ ನಾನು ಹೇಳ್ತಾ ಇದ್ದೆ, ಎಲ್ಲ ಪಾರ್ಟಿಗಳು ದಯವಿಟ್ಟಪ್ಪ ಒಂದು ಇನ್ಶೂರೆನ್ಸ್ ಮಾಡಿಸಿ ಪ್ರತಿಯೊಬ್ಬರಿಗೂ ಕೂಡ ಒಂದು 25 ಲಕ್ಷದಿಂದ. ಈ ಬಾರಿ ಡೆಲ್ಲಿಯಲ್ಲಿ ಕೆಲವು ಪಾರ್ಟಿಗಳು ಹೇಳಿವೆ, ಬಗ್ಗೆ ಕೇಳಿರೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾನು ಯಾವತ್ತೂ ಕೂಡ ಮಾತಾಡುವಾಗ ಹೇಳ್ತಾ ಇರ್ತೀನಿ, ನನ್ನನ್ನು ಪಕ್ಷ ಅನ್ನೋ ರೀತಿಯಲ್ಲಿ ನೋಡಬೇಡಿ. ಯಾವುದೇ ಪಕ್ಷಕ್ಕೆ ನಾವು ಸರೆಂಡರ್ ಅಲ್ಲ, ನಾವು ಯಾವುದೇ ಪಕ್ಷದ ಕಾರ್ಯಕರ್ತರಲ್ಲ. ಒಂದೊಂದು ಪೈ ಕೂಡ ಅವ್ರಿಗೇನೆ ಎಷ್ಟೆಷ್ಟೋ ಯಾವ್ಯಾವುದಕ್ಕೆಲ್ಲೋ ನಾವು ಆಮೇಲೆ ಏನೋ ಇಂಥ ಫಂಡ್ ಎಲ್ಲ ಬರುತ್ತಲ್ಲ ದೊಡ್ಡ ದೊಡ್ಡ ಕಂಪನಿಗಳು, ದಯವಿಟ್ಟು ಒಂದು 5 ಲಕ್ಷ ಅಲ್ಲಿ ಹಾಕಿಬಿಟ್ರೆ ಮುಗಿದೋಯ್ತಪ್ಪ. ದಶರಥ್ ಮಾಂಜಿ ಅಂತ ಒಬ್ಬರಿದ್ರು, ದಶರಥ್ ಮಾಂಜಿ. ಓಕೆ, ಉತ್ತರ ಭಾರತದಲ್ಲಿ ಒಂದು ಬೆಟ್ಟ. ತನ್ನ ಹೆಂಡತಿ ಹುಷಾರಿಲ್ಲದೆ ಇದ್ದಾಗ ಬೆಟ್ಟ ಇದ್ದ ಕಾರಣಕ್ಕಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ, ಹೆಂಡತಿ ತೀರ್ಕೊಂಡ್ಲು ಅನ್ನುವ ಬೇಸರದಿಂದ ನಿರಂತರವಾಗಿ ಒಂದು 10-12 ವರ್ಷಗಳ ಕಾಲ ಆ ಬೆಟ್ಟವನ್ನು ಕಡಿದು 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 ರೋಡ್ ಮಾಡ್ತಾರೆ ದಶರಥ್ ಮಾಂಜಿ. ಆ ದಶರಥ್ ಮಾಂಜಿಯ ಸಿನಿಮಾ ಕೂಡ ಬರುತ್ತೆ. ಏನಪ್ಪ ಅಂತ ಅದ್ಭುತ ಮಾಡಿದ್ರು ಅಂತೇಳಿ. ಈಗ ನಾನು ನಮ್ಮ ಉಡುಪಿಯ ಮಹಾಲಿಂಗ ನಾಯಕ ಅವರ ಕತೆ ಹೇಳ್ತೀನಿ. ಏಕಾಂಗಿಯಾಗಿ ಗುಡ್ಡಗಾಡಿನಲ್ಲಿ ನೀರಿಲ್ಲ ಅನ್ನೋ ಕಾರಣಕ್ಕಾಗಿ ಗುಡ್ಡವನ್ನು ಕೊರೆದು 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 7 ಸುರಂಗ ಕೊರೆದು ನೀರು ತರ್ತಾರೆ ಮಹಾಲಿಂಗ ನಾಯಕ್. ಓಕೆ, ಅವ್ರಿಗೊಂದು 2 ಎಕರೆ ಬಂಜರು ಭೂಮಿ ಇರುತ್ತೆ, ಅದಕ್ಕೆ ನೀರಿರೋದಿಲ್ಲ. ಗುಡ್ಡಗಾಡನ್ನೇ ಕೊರೆದು 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 ನೀರು ತರ್ತಾರೆ. ಅವರಿಗೆ ಪದ್ಮ ಪ್ರಶಸ್ತಿ ಕೂಡ ಬರುತ್ತೆ. ತುಂಬ ಸಂತೋಷ. ನಮ್ಮ ತಲೆಯಲ್ಲಿ ಹೆಂಗಿದೆ, ಪದ್ಮ ಪ್ರಶಸ್ತಿ ಬಂದ ತಕ್ಷಣ ಅಲ್ಲಿಂದ ಕೋಟಿ ಇಲ್ಲಿಂದ ಕೋಟಿ, ನಥಿಂಗ್ ಡೂಯಿಂಗ್. ಇವತ್ತು ಅವರ ಪತ್ನಿ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದಾರೆ, ಆ ಖರ್ಚಿಗೆ ಅವರ ಬಳಿ ದುಡ್ಡಿಲ್ಲ. ಅವತ್ತೆಲ್ಲ ಕ್ಲಾಪ್ ಹೊಡೆದವರು, ಜೈ ಜೈ ಅಂದವರು ದಯವಿಟ್ಟು ಮುಂದೆ ಬರಬೇಕು, ವೇದಿಕೆಗೆ ಬರಬೇಕು, ಇವ್ರಿಗೊಂದು ಸಹಾಯ ಮಾಡಬೇಕು. ಆಮೇಲೆ ಸರ್ಕಾರಗಳು ಕೂಡ ನಮಗೆ ಹೇಳಬೇಕು. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಸರ್ ಇನ್ಶೂರೆನ್ಸ್ ಬೇಕು, 50 ಲಕ್ಷ ಇನ್ಶೂರೆನ್ಸ್ ಬೇಕು, ಯಾವುದೇ ಪಾರ್ಟಿ ಆಗಿರಲಿ. ಆಮೇಲೆ ಯಾವುದು ಆಯುಷ್ಮಾನ್ ಕಾರ್ಡ್ ಇದೆ, ಮತ್ತೊಂದಿದೆ, ಇದು ಇರಬೇಕು ನಿಜ. ಆದರೆ ದಯವಿಟ್ಟು ಅದು ಜನರಿಗೆ ಸಿಗತ್ತಾ ಇಲ್ವೋ ಅನ್ನೋದನ್ನು ಸುಲಭ ಮಾಡಿಕೊಡಿ. ನಾನು ಯಾರನ್ನ ಟೀಕೆ ಟಿಪ್ಪಣಿ ಮಾಡೋದಕ್ಕಿರುವಂಥದ್ದಲ್ಲ. ಹಾಗೇನೆ ನಮ್ಮ ವೀಕ್ಷಕರು ಒಂದು ಅರ್ಥ ಮಾಡ್ಕೋಬೇಕು, ಯಾವುದೇ ಸರ್ಕಾರ ಆಗಿರಲಿ ಜನಪರವಾಗಿ ಕೆಲಸ ಮಾಡುವಾಗ ಜೈ ಅನ್ನೋಣ. ಅಲ್ಲಿ ಏನಾದರೂ ಕಾಂಪ್ಲಿಕೇಶನ್